ಆರೋಗ್ಯಕರ ಜೀವನ ಶೈಲಿಯನ್ನ ರೂಪಿಸಲು ಎಲ್ಲರೂ ಇಚ್ಛೆ ಪಡ್ತಾರೆ ಸ್ನೇಹಿತರೆ, ಹೌದಾ? ಸೊ ಹಾಗಾದ್ರೆ ಸ್ವಲ್ಪ ಪ್ರಯತ್ನದಿಂದ ನಾವು ಆರೋಗ್ಯಕರ ಜೀವನವನ್ನ ಮತ್ತು ಆರೋಗ್ಯಕರವಾದ ಒಂದು ದಿನಚರಿಯನ್ನ ರೂಪಿಸಬಹುದು ಸ್ನೇಹಿತರೆ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮಲ್ಲಿ ಒಂದು ಉತ್ಸಾಹ, ಉಲ್ಲಾಸ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನ ರೂಪಿಸುವ ಬಗೆಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಮಸ್ಕಾರ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಆರೋಗ್ಯ ಯಾರಿಗೆ ಬೇಡ? ಆರೋಗ್ಯ ಎಲ್ಲರಿಗೂ ಬೇಕು. ಆದ್ರೆ ನಾವು ಚಿಕ್ಕದಾದ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲ್ಲ ಮತ್ತು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಶಕ್ತಿಯನ್ನ ನಾವು ಒಂದು ಸರಿಯಾದ ದಿಸೆಯಲ್ಲಿ ನಡೆಯೋ ಹಾಗೆ ಮಾಡಲ್ಲ ಸ್ನೇಹಿತರೆ. ಅಂದ್ರೆ ನಮ್ಮ ನಂಬಿಕೆಗಳು. ಸೊ ನಂಬಿಕೆಗಳು ಹೇಗೆ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅಭ್ಯಾಸಗಳ ಮೇಲೆ ನಮ್ಮ ನಂಬಿಕೆಗಳು ನಿಂತಿರುತ್ತೆ. ನಾವೇನಾದ್ರು ಒಳ್ಳೆ ಅಭ್ಯಾಸಗಳನ್ನ ಹಾಕೊಂಡಿದ್ವಿ ಅಂತ ಹೇಳಿದ್ರೆ, ನೀವು ಮಾಡ್ತಿರೋ ಬಿಡ್ತಿರೋ, ಬೇಕೋ ಬೇಡವೋ, ಪರಿಸ್ಥಿತಿಗಳು ಸರಿಯಾದ ಇದಾವೋ ಇಲ್ವೋ, ಆದ್ರೂ ಸಹಿತ ಈ ಅಭ್ಯಾಸಗಳು ನಿಮ್ಮನ್ನ ಪ್ರೇರೇಪಿಸುತ್ತೆ ಮತ್ತು ಆ ಒಂದು ಸ್ಥಿತಿಯಿಂದ ಹೊರಗೆ ಬಂದು ನಿಮ್ಮ ದಿನಚರಿಯನ್ನ ರೂಪಿಸ್ಲಿಕ್ಕೆ ಆಗುತ್ತೆ. ಸೊ ಹೀಗಾಗಿ ನಮ್ಮ ನಂಬಿಕೆಗಳು ಬಹಳಷ್ಟು ಗಟ್ಟಿಯಾಗಿ ನಮ್ಮನ್ನ ಹಿಡ್ಕೊಂಡಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಆ ನಂಬಿಕೆಗಳನ್ನ, ಸರಿಯಾದ ಒಂದು ನಂಬಿಕೆಗಳನ್ನ ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗುತ್ತೆ. ತಪ್ಪು ನಂಬಿಕೆಗಳು, ಅಪನಂಬಿಕೆಗಳು ಮತ್ತು ನಮ್ಮ ಸ್ವ ವ್ಯಕ್ತಿ ಚಿತ್ರದ ಬಗ್ಗಿನ ಒಂದು ಗಮನ ಇತ್ತಂದ್ರೆ ಬಹಳ ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಸ್ವ ವ್ಯಕ್ತಿ ಚಿತ್ರ ಅಂದ್ರೆ ಏನು? ನಾನು ರಾಜ್ಕುಮಾರ್ ಆಗಿ ಕಾಣಬೇಕು. ಹೌದು, ರಾಜ್ಕುಮಾರ್ ಆಗಿ ಕಾಣಬಾರದು ಅಂತ ಯಾರು ಹೇಳಿದ್ರು? ಎಲ್ಲರೂ ರಾಜ್ಕುಮಾರ್ ಆಗಿ ಕಾಣಬೇಕು. ಆದ್ರೆ ನಾವು ಆ ಒಂದು ವ್ಯಕ್ತಿಯ ಚಿತ್ರವನ್ನ ನೋಡಿ ಪ್ರೇರೇಪಿತವಾಗ್ತೀವಿ ಹೊರತಾಗಿ ಆ ಒಂದು ವ್ಯಕ್ತಿ ಆ ಒಂದು ಮಟ್ಟಕ್ಕೆ ಆರೋಗ್ಯವಾಗಿರಲಿಕ್ಕೆ ಏನ್ ಮಾಡಿದ್ರು ಅನ್ನೋದು ನಾವು ಗಮನ ಕೊಡಲ್ಲ. ಸೊ ಹೀಗಾಗಿ ನಮ್ಮ ಸ್ವ ವ್ಯಕ್ತಿ ಚಿತ್ರ ಎಷ್ಟು ಗಟ್ಟಿಯಾಗಿರುತ್ತೆ, ನಮ್ಮ ನಂಬಿಕೆಗಳು ಎಷ್ಟು ಗಟ್ಟಿಯಾಗಿರುತ್ತೆ, ಅಷ್ಟು ನಮ್ಮ ದಿನಚರಿ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಸ್ವ ವ್ಯಕ್ತಿ ಚಿತ್ರ ಗಟ್ಟಿ ಹಾಕೊಳ್ತಾ ಹೋಗುತ್ತೆ ಮತ್ತು ನಮ್ಮ ಪೂರ್ತಿಯಾದ ಜೀವನ ಉತ್ತುಂಗಕ್ಕೆ ಏರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ನಮ್ಮ ಒಂದು ದಿಸೆಯಲ್ಲಿ ನಡೆಯುವಂತಹ ನಿರ್ಧಾರ, ಆ ನಿರ್ಧಾರಕ್ಕೆ ತಕ್ಕಂತಹ ಅಭ್ಯಾಸ, ಅಭ್ಯಾಸಕ್ಕೆ ತಕ್ಕಂತ ವಾತಾವರಣ, ಆ ವಾತಾವರಣಕ್ಕೆ ತಕ್ಕಂತ ನಮ್ಮ ಪೂರ್ತಿಯಾದ ಒಂದು ಮನಸ್ಥಿತಿಯನ್ನ ನಾವು ರೂಪಿಸ್ಕೊಂಡಿದ್ದೇ ಆಯ್ತು ಅಂತ ಹೇಳಿದ್ರೆ, ದಿನಂಪ್ರತಿ ಅದನ್ನ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇದ್ದೀನಿ. ಈಗ ಆರೋಗ್ಯ ಅಂದ ತಕ್ಷಣ ಬೇರೆ ಎಕ್ಸಸೈಸ್ ಅಂತ ಏನೇ ಅಲ್ಲ. ನೀವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಆಹಾರವನ್ನ ಚೆನ್ನಾಗಿ ತಿಂತಾ ಇದ್ರು ಸಹಿತ ನೀವು ಆರೋಗ್ಯವಾಗಿರ್ಬಹುದು. ಆದ್ರೆ ನಮ್ಮ ನಾಲಿಗೆಯ ಚಪಲಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಜಂಕ್ ಫುಡ್ಗಳಿಗೆ ನಾವು ಶರಣಾಗ್ಬಿಟ್ಟಿರ್ತೀವಿ ಅಥವಾ ಸ್ವೀಟ್ಸ್ಗಳಿಗೆ ನಮ್ಮ ನಾಲಿಗೆಯ ಚಪಲವನ್ನ ತೀರಿಸ್ಕೊಳ್ಳಿಕ್ಕೆ ತಿಂತಾನೆ ಇರ್ತೀವಿ, ಅಥವಾ ನಾವು ಕರಿದ ಐಟಮ್ಸ್ಗಳನ್ನ ತಿಂತಾ ಇರ್ತೀವಿ, ಅಥವಾ ನಾವು ಬಹಳಷ್ಟು ನಾನ್ ವೆಜ್ ಅನ್ನ ತಿಂತಾ ಇರ್ತೀವಿ. ಸೊ ಹೀಗಾಗಿ ನಮ್ಗೆ ಆರೋಗ್ಯ ಬೇಕು ಅಂತ ಒಂದ್ ಕಡೆಗೆ ಆಯ್ತು ಅಂತ ಹೇಳಿದ್ರೆ, ಇನ್ನೊಂದು ಮನಸ್ಸು ಏನ್ ಹೇಳುತ್ತೆ, ಇರ್ಲಿ ಆರೋಗ್ಯ, ಇವತ್ತೊಂದು ದಿವಸ ತಿಂದ್ಬಿಡೋಣ. ಸೊ ಈಗ ಮನಸ್ಸಿನ ಸ್ಥಿತಿ ಬಿಗಡಾಯಿಸ್ತು. ಸೊ ಮನಸ್ಸಿನ ಸ್ಥಿತಿ ಬಿಗಡಾಯಿಸ್ತು ಅಂತ ಹೇಳಿದ್ರೆ ನಾವು ತಪ್ಪು ಅಭ್ಯಾಸಗಳನ್ನ ಕಲಿತಾ ಇದ್ದೀವಿ. ತಪ್ಪು ಅಭ್ಯಾಸಗಳಿಂದ ನಾವು ಆರೋಗ್ಯವನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಆರೋಗ್ಯವನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ನಾವು ಎಕ್ಸಸೈಸ್ ಮಾಡಬೇಕು, ಎಲ್ಲರಿಗೂ ಗೊತ್ತು. ಒಳ್ಳೆ ಆಹಾರವನ್ನ ಸೇವಿಸಬೇಕು, ಎಲ್ಲರಿಗೂ ಗೊತ್ತು. ನಾವು ದಿನಚರಿಯನ್ನ ಸರಿಯಾಗಿ ರೂಪಿಸ್ಕೊಳ್ಬೇಕು, ಎಲ್ಲರಿಗೂ ಗೊತ್ತು. ಆದ್ರೆ ನಮ್ಮ ಮನಸ್ಥಿತಿ, ನಮ್ಮ ಅಭ್ಯಾಸಗಳು, ನಮ್ಮ ವಾತಾವರಣ ಮತ್ತು ಸಕಾರಾತ್ಮಕ ಜನರ ಒಟ್ಟಿಗೆ ನಮ್ಮ ಒಡನಾಟ. ಯಾಕೆಂತ ಹೇಳಿದ್ರೆ, ಈಗ ಸಕಾರಾತ್ಮಕ ಜನರ ಒಟ್ಟಿಗೆ ನಿಮ್ಮ ಒಡನಾಟ ಇರಬೇಕು ಅಂತ ಹೇಳಿದ್ರೆ ನೀವು ಸಕಾರಾತ್ಮಕವಾಗಿರ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಈಗ ನೀವು ಸಕಾರಾತ್ಮಕವಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಒಂದು ಶಕ್ತಿ ಈ ಸಕಾರಾತ್ಮಕ ಜನರ ಒಟ್ಟಿಗೆ ಇರಲಿಕ್ಕೆ ಬಿಡಲ್ಲ ಸ್ನೇಹಿತರೆ. ಸೊ ಹೀಗಾಗಿ ನೀವು ಸಕಾರಾತ್ಮಕವಾದ್ರೆ ಮಾತ್ರ
ನಿಮ್ಮ ಒಟ್ಟಿಗೆ ಸಕಾರಾತ್ಮಕ ಜನರು ಬರಲಿಕ್ಕೆ ಸಾಧ್ಯವಿದೆ. ಇಲ್ಲ ಅಂತ ಹೇಳಿದ್ರೆ ಅವರು ನಿಮ್ಮ ಹತ್ರ ಬರೋದು ಇಲ್ಲ, ನೀವು ಅವ್ರ ಹತ್ರ ಹೋಗೋಕ್ಕೂ ಆಗಲ್ಲ. ಸೊ ಹೀಗಾಗಿ ನಾವು ಮೈಂಡ್ ಸೆಟ್ ಮೇಲೆ ವರ್ಕ್ ಮಾಡಬೇಕು, ನಮ್ಮ ಅಭ್ಯಾಸಗಳ ಮೇಲೆ ವರ್ಕ್ ಮಾಡಬೇಕು, ನಮ್ಮ ದಿನಂಪ್ರತಿಯಾದ ದಿನಚರಿಯನ್ನು ರೂಪಿಸಲಿಕ್ಕೆ ಆ ಮನಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನಾವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಆರೋಗ್ಯ ಬರೋದು ಖಚಿತ ಸ್ನೇಹಿತರೆ. ಆದರೆ ನಿಮ್ಮ ನಿರ್ಧಾರಗಳು ಚೆನ್ನಾಗಿರಬೇಕು, ನಿಮ್ಮ ನಿರ್ಧಾರಗಳು ಬಹಳಷ್ಟು ಗಟ್ಟಿಯಾಗಿರಬೇಕು. ಆಮೇಲೆ ಇನ್ನೂ ಒಂದು, ನಿಮ್ಮ ಮನಸ್ಸಿಗೆ ಏನನ್ನ ನೀವು ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಸಕಾರಾತ್ಮಕ ವಿಚಾರಗಳನ್ನ ದಿನಂಪ್ರತಿ ಹೇಳ್ಕೊಳ್ಬೇಕಾಗುತ್ತೆ. ಆದ್ರೆ ಮಾತ್ರ ನೀವು ಆ ಕಾರ್ಯದಲ್ಲಿ ವಿಜೇತರಾಗಲಿಕ್ಕೆ ಸಾಧ್ಯವಿದೆ ಅಂತ. ವಿಜೇತರು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈಗ ಮನಸ್ಸಿಗೆ ಒಳ್ಳೆಯ ಶಕ್ತಿಗಳಿಂದ ಪ್ರೇರೇಪಣೆ ಸಿಗುತ್ತೆ, ಆದ್ರೆ ಕೆಟ್ಟ ಶಕ್ತಿಗಳು ಇರುವ ತನಕನೂ ಸಹಿತ ಮನಸ್ಸು ಯಾವ ಒಂದು ಶಕ್ತಿಯನ್ನು ಅಲ್ಲಿ ಯಾವ ಒಂದು ಶಕ್ತಿ ಬರಲಿಕ್ಕೆ ಅವಕಾಶವಾಗಲ್ಲ ಸ್ನೇಹಿತರೆ. ಸೊ ಹೀಗಾಗಿ ನೀವು ಸಕಾರಾತ್ಮಕ ಚಿಂತನೆಯನ್ನ ಶುರು ಮಾಡಬೇಕು, ಸಕಾರಾತ್ಮಕ ಒಂದು ಮನಸ್ಥಿತಿಯನ್ನ ಹುಟ್ಟಾಕಬೇಕು, ಸಕಾರಾತ್ಮಕ ಒಂದು ಭಾವನೆಗಳು, ಸಕಾರಾತ್ಮಕ ವಿಚಾರಗಳು, ಸಕಾರಾತ್ಮಕ ನಿರ್ಣಯಗಳು, ಸಕಾರಾತ್ಮಕವಾದ ನಿಮ್ಮ ವ್ಯಕ್ತಿತ್ವವನ್ನ ರೂಪಿಸಿ ಆ ಒಂದು ವ್ಯಕ್ತಿತ್ವವನ್ನ ಪೂಜಿಸಬೇಕಾಗುತ್ತೆ ಸ್ನೇಹಿತರೆ. ಹೀಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ದಿನಂಪ್ರತಿ ಮಾಡ್ತಾ 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 ಏನಾಗುತ್ತೆ, ನಿಮ್ಮ ಒಂದು ಅಭ್ಯಾಸಗಳು ಸೃಷ್ಟಿಯಾಗುತ್ತೆ. ಒಂದ್ಸರಿ ಅಭ್ಯಾಸವಾಯ್ತು ಅಂತ ಹೇಳಿದ್ರೆ ನೀವು ಅದನ್ನ ಬಿಟ್ಕೊಡ್ಲಿಕ್ಕೆ ಆಗದೇ ಇಲ್ಲ. ಯಾವುದೇ ಪರಿಸ್ಥಿತಿಗಳಿರಲಿ, ಯಾವುದೇ ಮನಸ್ಥಿತಿ ಇರಲಿ, ಆ ಅಭ್ಯಾಸಗಳನ್ನ ದಿನಂಪ್ರತಿ ಮಾಡಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಇದು ಆಗ್ಲಿಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಸಮಯ ತೆಗೆದುಕೊಳ್ಳುತ್ತೆ. ಸೊ ಸಮಯ ತೆಗೆದುಕೊಳ್ಳುವುದರಿಂದ ನಮ್ಮ ಮನಸ್ಥಿತಿಯನ್ನ ಗಟ್ಟಿ ಮಾಡಬೇಕು. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ನೀವು ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ, ನಾವು ಇವಾಗ ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ತೀವಿ. ಗೋಲ್ ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಬೇಕು, ನಾನು ಇವತ್ತು 10 ಕಿಲೋಮೀಟರ್ ಓಡ್ಬಿಡ್ತೀನಿ ಅಂತ. ಇದು ತಪ್ಪು. ನಿಮ್ಮ ಅಭ್ಯಾಸಗಳನ್ನ ಚಿಕ್ಕ ಚಿಕ್ಕದಾಗಿ ಮಾಡಿ ಅದನ್ನ ನೀವು ಅನುಭವಿಸ್ಬೇಕಾಗತ್ತೆ. ನೀವು ಚಿಕ್ಕ ಚಿಕ್ಕ ಅಭ್ಯಾಸಗಳಲ್ಲಿ ನೀವು ಬಹಳಷ್ಟು ನಂಬಿಕೆ ಇಟ್ಟು ಮಾಡಿ ಅದರಲ್ಲಿ ನೀವು ಸಫಲರಾದ್ರಿ ಅಂತ ಹೇಳಿದ್ರೆ ಮನಸ್ಸಿಗೆ ಒಂದು ನಂಬಿಕೆ ಬರುತ್ತೆ. ಸೊ ಇದು ನಾನು ಮಾಡಿದ್ದೀನಿ, ಅರ್ಧ ಕಿಲೋಮೀಟರ್ ಮಾಡಿದ್ದೀನಿ, ಇವತ್ತು 1 ಕಿಲೋಮೀಟರ್ ಮಾಡೋಣ. ಆದರೆ ನಮ್ಮ ಗೋಲ್ ಸೆಟ್ಟಿಂಗ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನಾವು ಒಂದೇ ಸರಿಗೆ 100 kg ಎತ್ಬಿಡ್ಬೇಕು. ಇದು ಬಹಳ ತಪ್ಪು ಸ್ನೇಹಿತರೆ. ಸೊ ಹೀಗಾಗಿ ಚಿಕ್ಕ 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 ಅಭ್ಯಾಸಗಳನ್ನ ನಾವು ಮಾಡಿ ಅದರಲ್ಲಿ ನಾವು ಸಫಲತೆಯನ್ನ ಕಂಡು ಮನಸ್ಸಿಗೆ ಒಂದು ನಂಬಿಕೆಯನ್ನ ನಾವು ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಈ ಒಂದು ಸರಿಯಾದ ಮಾಹಿತಿಗಳು ಮನಸ್ಸಿನಲ್ಲಿ ಗಟ್ಟಿಯಾಗಿ ನಮ್ಮ ನಂಬಿಕೆಗಳಾಗಿ ಪರಿವರ್ತನೆಗೊಂಡು ಅಂತ ಹೇಳಿದ್ರೆ ದೊಡ್ಡ ಗುರಿಗಳನ್ನ ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಈಗ ಚಿಕ್ಕ ಚಿಕ್ಕ ಗುರಿಗಳನ್ನ ನಾವು ತಲುಪಿ ಅದರಿಂದ ನಮ್ಮ ಪ್ರೇರಣೆ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಂಡಷ್ಟು ನಾವು ಮನಸ್ಸಿನಲ್ಲಿ ಗಟ್ಟಿಯಾಕೊಳ್ತಾ ಹೋಗ್ತೀವಿ, ಮನಸ್ಥಿತಿ ಗಟ್ಟಿಯಾಕೊಳ್ತಾ ಹೋಗುತ್ತೆ, ನಮ್ಮ ಅಭ್ಯಾಸಗಳು ಗಟ್ಟಿಯಾಕೊಳ್ತಾ ಹೋಗುತ್ತೆ. ಹೀಗಾಗಿ ನಮ್ಮ ದಿನಚರಿ ರೂಪಿಸುವಲ್ಲಿ ನಮಗೆ ಬಹಳಷ್ಟು ಸಹಕಾರವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಚಿಕ್ಕ ಚಿಕ್ಕ ಅಂಶಗಳನ್ನ ಗಮನಿಸಿ ನಾವು ಇವತ್ತು ಶುರು ಮಾಡ್ತಾ ಇದ್ದೀವಿ, ಆರೋಗ್ಯವನ್ನ ಹೊಂದಬೇಕು, 10 ಕಿಲೋಮೀಟರ್ ನಡೆದು ಬಿಡೋಣ ಆಗಲ್ಲ, ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಹೀಗಾಗಿ ಮೊದಲು ನಿಮ್ಮ ಮನಸ್ಥಿತಿಯ ಮೇಲೆ ಗಮನ ಇಟ್ಕೊಳ್ಳಿ, ನಿಮ್ಮ ವಿಚಾರಗಳ ಮೇಲೆ ಗಮನ ಇಟ್ಕೊಳ್ಳಿ, ನಿಮ್ಮ ವಾತಾವರಣದ ಮೇಲೆ ಗಮನ ಇಟ್ಕೊಳ್ಳಿ, ನೀವು ಯಾರ ಒಂದು ಒಡನಾಟದಲ್ಲಿ ಇದ್ದೀರಿ ಅನ್ನೋದನ್ನ ಗಮನ ಇಟ್ಕೊಳ್ಳಿ. ಸೊ ಹೀಗಾಗಿ ಸಕಾರಾತ್ಮಕ ಜನರೊಟ್ಟಿಗೆ ಇದ್ರಿ ಅಂತ ಹೇಳಿದ್ರೆ ನಿಮಗೆ ಒಳ್ಳೆಯ ಒಂದು ಸಕಾರಾತ್ಮಕ ಚಿಂತನೆ ಶುರುವಾಗುತ್ತೆ. ಸಕಾರಾತ್ಮಕ ಚಿಂತನೆ ಶುರುವಾಗಿ ಸಕಾರಾತ್ಮಕ ಒಂದು ಅಭ್ಯಾಸಗಳು ಶುರುವಾಗುತ್ತೆ. ಸಕಾರಾತ್ಮಕ ಅಭ್ಯಾಸಗಳು ಶುರುವಾಯಿತು ಅಂತಂದ್ರೆ ಗಟ್ಟಿಯಾದ ಒಂದು ನಿರ್ಣಯಗಳನ್ನ ತೆಗೆದುಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಹೀಗಾಗಿ ಮನಸ್ಸಿಗೆ ಏನ್ ಬೇಕು ಅಂತ ಹೇಳಿದ್ರೆ ನೀವು ಮಾಡ್ತೀರಿ ಅನ್ನುವ ಒಂದು ಗಟ್ಟಿಯಾದ ಒಂದು ನಂಬಿಕೆ ಬೇಕಾಗುತ್ತೆ. ಈ ನಂಬಿಕೆ ಎಲ್ಲಿಂದನೂ ಬರ್ಲಿಕ್ಕೆ ಸಾಧ್ಯವಿಲ್ಲ, ನೀವೇ ಆ ನಂಬಿಕೆಗಳನ್ನ ಮನಸ್ಸಿನಲ್ಲಿ ಹಾಕೊಳ್ಬೇಕಾಗುತ್ತೆ. ಸೊ ಹೀಗಾಗಿ ನೀವು ಚಿಕ್ಕ ಚಿಕ್ಕ ಗುರಿಗಳನ್ನ ಇಟ್ಕೊಂಡು ಅದನ್ನ ಸಫಲತೆಯಿಂದ ಪೂರ್ತಿಗೊಳಿಸಿದ್ರಿ ಅಂತ ಹೇಳಿದ್ರೆ, ಇಲ್ಲ ಇವತ್ತು ಅರ್ಧ ಕಿಲೋಮೀಟರ್ ಮಾಡಿದ್ದೀನಿ, ನಾಳೆ 1 ಕಿಲೋಮೀಟರ್ ಮಾಡೋಣ, ನಾಡಿದ್ದು ಮತ್ತೆ 1.5 ಕಿಲೋಮೀಟರ್ ಅಥವಾ ಸ್ವಲ್ಪ ಜಾಸ್ತಿ ಮಾಡೋಣ. ಹೀಗೆ ಚಿಕ್ಕ ಚಿಕ್ಕ ಗುರಿಗಳನ್ನ ನಾವು ಪೂರ್ತಿ ಮಾಡ್ತಾ ಹೋದಾಗೆಲ್ಲ ನಮ್ಮ ಮನಸ್ಸಿಗೆ ನಂಬಿಕೆ ಬರುತ್ತೆ, ಈ ಅಭ್ಯಾಸಗಳು ಗಟ್ಟಿ ಹಾಕೊಳ್ತಾ ಹೋಗುತ್ತೆ. ಒಂದೇ ಸರಿಗೆ ನಾವು ಆಕಾಶವನ್ನ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಬಹಳಷ್ಟು ತಪ್ಪು ಸ್ನೇಹಿತರೆ. ಗೋಲ್ ಸೆಟ್ಟಿಂಗ್ ಅಥವಾ ಗುರಿಗಳನ್ನ ನಾವು ಸೆಟ್ ಮಾಡಬೇಕು. ಯಾವುದೇ ಒಂದು ಇದರಲ್ಲಿ, ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ, ಯಾವುದೇ ಒಂದು ದಿಸೆಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಗುರಿಗಳನ್ನ ಮಾಡಬೇಕಾಗುತ್ತೆ. ಈ ಚಿಕ್ಕ ಚಿಕ್ಕ ಗುರಿಗಳಲ್ಲಿ ಸಫಲಗೊಂಡಾಗ
ನಮಗೆ ಒಂದು ಉತ್ಸಾಹ ಬರುತ್ತೆ, ಒಂದು ನಂಬಿಕೆ ಬರುತ್ತೆ. ಈ ನಂಬಿಕೆಗಳು ಗಟ್ಟಿಯಾಗುತ್ತೆ. ಈ ನಂಬಿಕೆಗಳು ಗಟ್ಟಿಯಾಗಿ ಅಭ್ಯಾಸಗಳಾಗುತ್ತೆ. ಅಭ್ಯಾಸಗಳಾಗಿ ಈ ಒಂದು ಅಭ್ಯಾಸಗಳು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಲ್ಲ. ಸೊ ಹೀಗಾಗಿ ಈ ಒಂದಿಷ್ಟು ವಿಷಯಗಳನ್ನು ನೀವು ಗಮನವಿಟ್ಟು ನೋಡಿ, ನೀವು ಅದನ್ನು ದಿನಂಪ್ರತಿ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಆರೋಗ್ಯ ಬರುವುದು ಖಚಿತ ಸ್ನೇಹಿತರೆ. ಯಾಕೆಂತ ಹೇಳಿದರೆ ನೀವು ಬಹಳಷ್ಟು ಖುಷಿಯಾದ ಜನರ ಒಟ್ಟಿಗೆ ಇರಬೇಕು ಅಂತ ಹೇಳಿದರೆ ಮೊದಲು ನೀವು ಖುಷಿಯಾಗಿರಬೇಕು. ಯಾಕಂತ ಹೇಳಿದರೆ ಈಗ ನೀವು ಅಳ್ತಾ ಇದ್ದೀರಿ ಅಂದರೆ ನಿಮ್ಮ ಜೊತೆಗೆ ಯಾರು ಖುಷಿಯಾದ ಜನರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ಇದೇ ಒಂದು ಪ್ರಿನ್ಸಿಪಲ್ನ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಆರೋಗ್ಯಯುತವಾದ ಶರೀರ, ಮನಸ್ಸು ಮತ್ತು ಆತ್ಮಶಕ್ತಿ ಬರಬೇಕು ಅಂತ ಹೇಳಿದರೆ. ಸೊ ಹೀಗಾಗಿ ಇದಿಷ್ಟು ವಿಷಯವನ್ನು ಗಮನಿಸಿ ನಿಮ್ಮ ಆರೋಗ್ಯದ ಒಂದು ಗುರಿಗಳನ್ನು ಬರೆದಿಟ್ಕೊಳ್ಳಿ. ಒಂದೊಂದನ್ನು ಪೂರ್ತಿ ಮಾಡ್ಕೊಳ್ತಾ ಹೋಗಿ. ಚಿಕ್ಕ ಚಿಕ್ಕ ಗುರಿಗಳನ್ನು ಮಾಡ್ಕೊಳ್ಳಿ. ಅದನ್ನು ದೊಡ್ಡದಾಗಿ ಮುಂದೆ ಮಾಡ್ತಾ ಮಾಡ್ತಾ ಹೋದಾಗೆ ನಿಮ್ಮ ಅಭ್ಯಾಸಗಳು ಗಟ್ಟಿಯಾದಾಗೆ ನೀವು ಆರೋಗ್ಯದ ದಿನಚರಿಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಆರೋಗ್ಯದ ದಿನಚರಿ ಆಯಿತು ಅಂತ ಹೇಳಿದರೆ ನಿಮ್ಮ ಇದಿಷ್ಟು ಈ ಆರೋಗ್ಯಕರ ದಿನಚರಿಯನ್ನು ಹೇಗೆ ರೂಪಿಸೋದ್ರ ಬಗ್ಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನ್ ಹಾಕಿ. ಇದಿಷ್ಟು ಇವತ್ತಿನ ಮಾಹಿತಿ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬೇಕು ಅಂತ ಹೇಳಿದರೆ ಅದನ್ನು ಕಾಮೆಂಟ್ ಮಾಡಿ. ಅದರ ಬಗ್ಗಿನ ಒಂದು ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತೀನಿ. ಏನು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.